ವತಿಯಿಂದ ಇವತ್ತಿನ ದಿವಸ 28/1/2025 ಹುಕ್ಕೇರಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಸಂಘಟನೆಯವರು ಮತ್ತು ಸಂಘದ ಸದಸ್ಯರು ಮಹಿಳೆಯರು ಎಲ್ಲರೂ ಸೇರಿಕೊಂಡ ಒಂದು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದೆ. ಏನು ಮನವಿ ಮಾಡೋದೇವು ಅಂದ್ರೆ ತಹಶೀಲ್ದಾರ್ ಸಾಹೇಬರಿಗೆ ವಿಷಯ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಬಡ ಜನರಿಗೆ ಆಗುತ್ತಿರುವ ಕಿರುಕುಳಕ್ಕೆ ಕಡಿವಾಣ ಹಾಕುವ ಕುರಿತು ಈ ಮೇಲ್ಕಾಣಿಸಿದ ವಿಷಯದ ಅನ್ವಯ ಕರ್ನಾಟಕದ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಈ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ, ಈಗಾಗಲೇ ರಾಜ್ಯ, ಜಿಲ್ಲೆ, ಗ್ರಾಮೀಣ ಮತ್ತು ಹಳ್ಳಿಗಳಲ್ಲಿ ಮೈಕ್ರೋ ಫೈನಾನ್ಸ್ಗಳ ತಲೆ ಎತ್ತಿ ನಿಂತಿವೆ. ಅದೇ ರೀತಿಯಾಗಿ ಫೈನಾನ್ಸ್ಗಳು ಜೀವ ಹಿಂಡಿ ತಾವು ಮಾತ್ರ ಐಷಾರಾಮಿ ಜೀವನ ನಡೆಸುತ್ತಿರುವುದು ದುರದೃಷ್ಟಕರ ಸಂಗತಿಯಾಗಿದೆ. ಈ ಮೈಕ್ರೋ ಫೈನಾನ್ಸ್ಗಳು ವಿಪರೀತ ಬಡ್ಡಿ, ಚಕ್ರ ಬಡ್ಡಿ ವಸೂಲಿ ಮಾಡುತ್ತಿದ್ದಾರೆ. ಇದರಿಂದ ಸಾಮಾನ್ಯ ಬಡ ಜನರಿಗೆ, ಕೂಲಿ ಕಾರ್ಮಿಕರಿಗೆ ಸಾಲ ಮರುಪಾವತಿ ಮಾಡಲು ಸಾಧ್ಯವಾಗುತ್ತಿಲ್ಲ. ಫೈನಾನ್ಸ್ಗಳಿಂದ ಸಾಲ ಪಡೆದುಕೊಂಡ ಜನರ ಜೀವನ ಚಿಂತಾಜನಕವಾಗಿದೆ. ಕೆಲವರು ಆತ್ಮಹತ್ಯೆಗೊಳಗಾಗುತ್ತಿದ್ದಾರೆ. ಇಂತಹ ಅಹಿತಕರ ಘಟನೆಗಳಿಗೆ ತಾವು ಕಡಿವಾಣ ಹಾಕಬೇಕು ಅಂತ ವಿನಂತಿ ಇರುತ್ತದೆ ಮತ್ತು ಈ ಕಾರ್ಯಕ್ಕೆ ತಮ್ಮ ಇಲಾಖೆಯ ಸಹಕಾರ ಬಹುದೊಡ್ಡದಾಗಬೇಕು. ಬರುವ ದಿನಮಾನಗಳಲ್ಲಿ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಬೇಕು. ಹಲವಾರು ಬಾರಿ ಮನವಿ ಮಾಡಿಕೊಂಡ ನಂತರವೂ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮುಂದುವರಿದಲ್ಲಿ ಇದಕ್ಕೆ ತಾವೇ ಜವಾಬ್ದಾರರಾಗಿರುತ್ತೀರಿ. ಇದಕ್ಕೆ ತಪ್ಪಿದ್ದಲ್ಲಿ ರೈತ ಸಂಘಟನೆಗಳು ಹಾಗೂ ಸಾಲ ಪಡೆದಿರುವಂಥ ಸಾಲದ ಹೊರೆ ತಾಳಲಾರದೆ ಮೃತರಾದ ಕುಟುಂಬ ಸದಸ್ಯರು ಜಿಲ್ಲಾದ್ಯಂತ ಹೋರಾಟ ನಡೆಸಬೇಕಾಗುತ್ತದೆ. ಕಾರಣ ಈ ಅವಕಾಶ ಕೊಡದೆ ಮೈಕ್ರೋ ಫೈನಾನ್ಸ್ಗಳು ಬಡ ಜನರ ರಕ್ತ ಹಿಂಡುವುದನ್ನು ತಡೆಯಬೇಕು ಅಂತ ಈ ಮೂಲಕ ತಮಗೆ ಅರ್ಜಿಯನ್ನು ಕೊಡಲಾಗುತ್ತಿದೆ.